ಪ್ರಿಯ ವಿದ್ಯಾರ್ಥಿಗಳೇ, ಇಂದು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ 10th ಓದ್ತಿರೋ ಮಕ್ಕಳಿಗೆ ಮತ್ತೆ ಫಸ್ಟ್ ಪಿ ಯು ಸಿ, ಸೆಕೆಂಡ್ ಪಿ ಯು ಸಿ ಸೈನ್ಸ್ ಓದ್ತಿರೋ ಅಂತ ವಿದ್ಯಾರ್ಥಿಗಳಿಗಾಗಿ ನಡೆಯೋ ಅಂತ ಒಂದು ಇಂಟರ್ನ್ಯಾಷನಲ್ ಒಲಿಂಪಿಯಾಡ್ ಎಕ್ಸಾಮ್ ಬಗ್ಗೆ ಇಂದು ಮಾಹಿತಿ ಕೊಡ್ತಾ ಇದ್ದೀವಿ. ಅದ್ಯಾವುದು ಅಂದ್ರೆ ನ್ಯಾಷನಲ್ ಸ್ಟ್ಯಾಂಡರ್ಡ್ ಎಕ್ಸಾಮಿನೇಷನ್ ಇನ್ ಫಿಸಿಕ್ಸ್, NSEP ಅಂತ ಹೇಳಿ ಕರೀತಾರೆ. ಇದು ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ನಡೆಯುವಂತ ಒಲಿಂಪಿಯಾಡ್. ಯಾರೆಲ್ಲ ವಿದ್ಯಾರ್ಥಿಗಳು ಒಂದು ಡ್ರೀಮ್ ಇಟ್ಕೊಂಡಿರ್ತಾರೆ, ನಮ್ಮ ದೇಶನ ಪ್ರತಿನಿಧಿಸಬೇಕು, ನಮ್ಮ ದೇಶದ ಪರವಾಗಿ ನಾವು ಮಾತಾಡೋ ಅಂತ ಒಂದು ಅವಕಾಶ ಸಿಗ್ಬೇಕು ಅಂತ ಹೇಳಿ ಕನ್ಸ್ ಕಾಣ್ತಾ ಇರೋಂಥ ತುಂಬಾ ವಿದ್ಯಾರ್ಥಿಗಳು ಇರ್ತಾರೆ. ಅಂಥವ್ರಿಗಾಗಿ ನಡೆಯುವಂತ ಒಂದು ಇಂಟರ್ನ್ಯಾಷನಲ್ ಫಿಸಿಕ್ಸ್ ಒಲಿಂಪಿಯಾಡ್ ಅಂತೇಳಿ ನಡೆಯುತ್ತೆ. ಇದನ್ನ ಆರ್ಗನೈಸ್ ಮಾಡೋರು ಯಾರು ಅಂದ್ರೆ ಇಂಡಿಯನ್ ಅಸೋಸಿಯೇಷನ್ ಆಫ್ ಫಿಸಿಕ್ಸ್ ಟೀಚರ್ಸ್. ಏನ್ ಇಂಡಿಯನ್ ಅಸೋಸಿಯೇಷನ್ ಆಫ್ ಫಿಸಿಕ್ಸ್ ಟೀಚರ್ಸ್ ಇದ್ದಾರೆ, ಅವರು ಈ ಎಕ್ಸಾಮ್ಸ್ ನ ಕಂಡಕ್ಟ್ ಮಾಡ್ತಾರೆ, NSEP ಅಂತೇಳಿ. ಇದು ಪ್ರತಿ ವರ್ಷನೂ ನಡೆಯುತ್ತೆ. 1987ನೇ ಇಸ್ವಿಯಿಂದನೂ ಕಂಟಿನ್ಯೂಸ್ ಆಗಿ ನಡೀತಾ ಬಂದಿದೆ. ಇದು ಒಂದು NSP, ನ್ಯಾಷನಲ್ ಸ್ಟ್ಯಾಂಡರ್ಡ್ ಎಕ್ಸಾಮಿನೇಷನ್ ಇನ್ ಫಿಸಿಕ್ಸ್ ಅಂತೇಳಿ ಇಂಟರ್ನ್ಯಾಷನಲ್ ಫಿಸಿಕ್ಸ್ ಒಲಿಂಪಿಯಾಡ್ಗೆ ನಮ್ಮ ದೇಶನ ಪ್ರತಿನಿಧಿಸುವಂತ ವಿದ್ಯಾರ್ಥಿಗಳನ್ನ ಸೆಲೆಕ್ಟ್ ಮಾಡಿ ಕಳಿಸ್ಕೊಡ್ತಾರೆ ಅಂತ ಒಂದು ಕಾರ್ಯಕ್ರಮದ ಬಗ್ಗೆ ಇಂದು ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಕೊನೆವರೆಗೂ ಈ ವಿಡಿಯೋ ನೋಡಿದ್ರೆ ನಿಮಗೆ ತುಂಬಾ ಒಂದು ಉಪಯುಕ್ತವಾದ ಮಾಹಿತಿ ಸಿಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. NSEP ಅಂತ ಹೇಳಿ ಕರೀತಾರೆ. ಒಂದು ಕಾಂಪಿಟೇಟಿವ್ ಟೆಸ್ಟ್ ಅಂತ ಹೇಳಿ, ಅದು ಕ್ಲಾಸ್ 12th ಮತ್ತೆ 11th 10th ಅವ್ರಿಗೆ ನಡೆಯುವಂತ ಫಿಸಿಕ್ಸ್ ಇಂಟ್ರೆಸ್ಟ್ ಇರೋ ಅಂತ ವಿದ್ಯಾರ್ಥಿಗಳಿಗಾಗಿ ನಡೆಯುವಂಥದ್ದು. ಇದನ್ನ ನಮ್ಮ ದೇಶದಾದ್ಯಂತ 2 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಎಕ್ಸಾಮ್ ನ ತಗೋತಾರೆ. ಪ್ರತಿ ವರ್ಷನೂ 2 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ತಗೊಂತಾರೆ. ನೆನಪಿರ್ಲಿ, ಇದರಲ್ಲಿ ನಮ್ಮ ದೇಶನ ಪ್ರತಿನಿಧಿಸಿ ಇಂಟರ್ನ್ಯಾಷನಲ್ ಒಲಿಂಪಿಯಾಡ್ಗೆ ಭಾಗವಹಿಸೋ ಅಂತ, ನಮ್ಮ ದೇಶದ ಪರವಾಗಿ ಭಾಗವಹಿಸುವಂತ ವಿದ್ಯಾರ್ಥಿಗಳ ಸಂಖ್ಯೆ 5 ಇರುತ್ತೆ. 5 ವಿದ್ಯಾರ್ಥಿಗಳಿಗೋಸ್ಕರ ನಡೆಸೋ ಅಂತ ಒಂದು ಉತ್ತಮವಾದ ಎಕ್ಸಾಮ್ ಇದು. ದೇಶಾದ್ಯಂತ 2 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಬರೀತಾರೆ. ಅದರಲ್ಲಿ 4 ಲೆವೆಲ್ಸ್ ಏನೋ ಬರುತ್ತೆ. ಆ 4 ಲೆವೆಲ್ಸ್ ನಲ್ಲಿ ಫಿಲ್ಟರ್ ಮಾಡಿ ಲಾಸ್ಟ್ಗೆ 5 ಮೆಂಬರ್ಸ್ ನ ಸೆಲೆಕ್ಟ್ ಮಾಡಿಕೊಂಡು ನಮ್ಮ ದೇಶದ ಪರವಾಗಿ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ನಡೆಯುವಂತ ಒಲಿಂಪಿಯಾಡ್ಗೆ ಕಳಿಸ್ಕೊಡುವಂತ ಒಂದು ಕಾರ್ಯಕ್ರಮದ ಬಗ್ಗೆ ಇವತ್ತು ನಿಮಗೆ ಮಾಹಿತಿ ಕೊಡ್ತಾ ಇದ್ದೇನೆ. ಒಂದು ಫಿಸಿಕ್ಸ್ ನಲ್ಲಿ ಹೆಚ್ಚು ಒತ್ತು ಕೊಟ್ಟು ಅದರಲ್ಲಿ ಯಾರು ತಿಳ್ಕೊಂಡಿರ್ತಾರೆ ಅವ್ರಿಗಾಗಿ ನಡೀತಾ ಇದೆ. ಒಂದು ಸ್ಕೋರಿಂಗ್ ಸ್ಟೂಡೆಂಟ್ಸ್, ಒಂದು ನ್ಯಾಷನಲ್ ಫಿಸಿಕ್ಸ್ ಒಲಿಂಪಿಯಾಡ್ ಅಂದ್ರೆ ಇಂಡಿಯಾದಲ್ಲಿ ನಡೆಯುವಂತ ಇಂಡಿಯನ್ ನ್ಯಾಷನಲ್ ಫಿಸಿಕ್ಸ್ ಒಲಿಂಪಿಯಾಡ್, ಮತ್ತೆ ಅದರಲ್ಲಿ ಚೆನ್ನಾಗಿ ಸೆಲೆಕ್ಟ್ ಆದವ್ರನ್ನ ಇಂಟರ್ನ್ಯಾಷನಲ್ ಒಲಿಂಪಿಯಾಡ್ಗೆ ಕಳಿಸ್ಕೊಡ್ತಾರೆ. ಇದು ಒಂದು ಡಿಪಾರ್ಟ್ಮೆಂಟ್ ಆಫ್ ಅಟಾಮಿಕ್ ಎನರ್ಜಿ ಎಜುಕೇಶನ್, DAE ಅಂತ ಬರುತ್ತೆ, ಅವರು ನಡೆಸೋಂತ ಒಂದು ಇದು. ಇದರಲ್ಲಿ NSP ನಲ್ಲಿ ಒಂದು ಎಕ್ಸ್ಪ್ಲೋಸರ್ ಸಿಗುತ್ತೆ. ಅಂದ್ರೆ ನೀವು JE ನೀಟ್ ಲೆವೆಲ್ ನ ಇದನ್ನ ನೀವು ಕ್ಲಿಯರ್ ಮಾಡಿದ್ರೆ ಅಂದ್ರೆ JE ನೀಟ್ ನ ಈಸಿಯಾಗಿ ಕ್ಲಿಯರ್ ಮಾಡ್ತೀರಿ. ಇದರಿಂದ ನಿಮಗೆ ಒಂದು ನ್ಯಾಷನಲ್ ಲೆವೆಲ್ ರೆಕಗ್ನೈಸೇಷನ್ ಸಿಗುತ್ತೆ. ಇಮರ್ಸ್ ವ್ಯಾಲ್ಯೂ ಆಫ್ ಪ್ರೊಫೈಲ್ ಅಂದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲೂ ಸಹ ನೀವು ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಇರ್ತವೆ, ಏನಿರ್ತಾವಲ್ಲ, ಅದರಲ್ಲಿ ಈಸಿಯಾಗಿ ಫ್ರೀ ಆಫ್ ಕಾಸ್ಟ್ ಅಲ್ಲಿ ವಿತೌಟ್ ಎಂಟ್ರೆನ್ಸ್ ಇಲ್ಲದೆ ಇದರಿಂದ ನೀವು ಕಾಂಪೀಟ್ ಮಾಡಿ ಸೀಟ್ ತಗೊಳ್ಳುವಂತ ಒಂದು ಅವಕಾಶನೂ ಇದೆ. ಇದರಿಂದ JE ಅಡ್ವಾನ್ಸ್ ಇರ್ಬೋದು, ಬಿಟ್ಸ್ಯಾಟ್, IISc, ISER ಈ ತರದವನ್ನೆಲ್ಲ ನೀವು ಈಸಿಯಾಗಿ ಕ್ಲಿಯರ್ ಮಾಡೋ ಅಂತ ಒಂದು ಟ್ರೈನಿಂಗ್ ಸಹ ಇದರಲ್ಲಿ ನಿಮ್ಗೆ ಸಿಗ್ತಾ ಹೋಗುತ್ತೆ. ಇದರಲ್ಲಿ ನಾನು ಹೇಳ್ದಂಗೆ 4 ಲೆವೆಲ್ಸ್ ಇದೆ. ಅಂದ್ರೆ ನ್ಯಾಷನಲ್ ಸ್ಟ್ಯಾಂಡರ್ಡ್ ಎಕ್ಸಾಮಿನೇಷನ್ ಫಿಸಿಕ್ಸ್ ಅಂತ ಹೇಳಿ ಫಸ್ಟ್ ಲೆವೆಲ್ ಅಲ್ಲಿ ನಡೆಸ್ತಾರೆ. ಆ ಲೆವೆಲ್ ಅಲ್ಲಿ ಹೆಚ್ಚು ಮಾರ್ಕ್ಸ್ ತೆಗೆದವ್ರನ್ನ ಸೆಲೆಕ್ಟ್ ಮಾಡಿಕೊಂಡು ಇಂಡಿಯನ್ ನ್ಯಾಷನಲ್ ಫಿಸಿಕ್ಸ್ ಒಲಿಂಪಿಯಾಡ್ ಅಂತ ಹೇಳಿ ಒಂದು ಎಕ್ಸಾಮ್ ನಡೆಯುತ್ತೆ. ಆ ಎಕ್ಸಾಮ್ ಅಲ್ಲಿ ನಿಮ್ಗೆ ಸೆಕೆಂಡ್ ಸ್ಟೇಜ್ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಸೆಲೆಕ್ಟ್ ಆದಂತ 35 ಜನ ವಿದ್ಯಾರ್ಥಿಗಳಿಗೆ ಮಾತ್ರ. ನೋಡಿ, 2 ಲಕ್ಷದಲ್ಲಿ ಇದ್ದವ್ರನ್ನ ಫಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲ್ ಅಲ್ಲಿ ನಿಮ್ಗೆ 35 ಸ್ಟೂಡೆಂಟ್ಸ್ ಲೆವೆಲ್ಗೆ ತಗೊಂಡ್ಬಂದ್ಬಿಡ್ತಾರೆ. ಏನು, ಇಂಡಿಯನ್ ನ್ಯಾಷನಲ್ ಫಿಸಿಕ್ಸ್ ಒಲಿಂಪಿಯಾಡ್ ಅಲ್ಲಿ 35 ಸ್ಟೂಡೆಂಟ್ಸ್ ನ ತಗೊಂಡು ಅದರಲ್ಲಿ 35 ಸ್ಟೂಡೆಂಟ್ಸ್ಗೆ ಓರಿಯೆಂಟೇಷನ್ ಕಮ್ ಸೆಲೆಕ್ಷನ್ ಕ್ಯಾಂಪ್ ಅಂತ ನಡೆಯುತ್ತೆ. ಅದು ಕೆಲವು ದಿವಸ ನಡೆಯುತ್ತೆ. ಈ ಕ್ಯಾಂಪ್ ಅಲ್ಲಿ ನೀವು ಇಂಡಿಯನ್ ಸೈಂಟಿಸ್ಟ್, ಫಿಸಿಕ್ಸ್ ಸೈಂಟಿಸ್ಟ್ ಏನಿದ್ದಾರೆ ಅವ್ರ ಜೊತೆ ಇಂಟರಾಕ್ಟ್ ಮಾಡಿಕೊಂಡು ಅವರು ನಿಮ್ಮನ್ನ ರೆಡಿ ಮಾಡ್ತಾ ಹೋಗ್ತಾರೆ. ಫಿಸಿಕ್ಸ್ ಅಲ್ಲಿ ಇನ್ನೂ ಹೆಚ್ಚು ನಿಮ್ಗೆ ವಿಷಯಗಳು ತಿಳಿಸೋದಿರ್ಬೋದು, ಓರಿಯೆಂಟೇಷನ್ ಕಾರ್ಯಕ್ರಮ ಇರ್ಬೋದು. ಸೈಂಟಿಸ್ಟ್ ಜೊತೆ ನೀವು ಇಂಡಿಯನ್ ಸೈಂಟಿಸ್ಟ್, ಫಿಸಿಕ್ಸ್ ಸೈಂಟಿಸ್ಟ್ ಏನಿರ್ತಾರೆ ಅವ್ರ ಜೊತೆ ಕ್ಯಾಂಪ್ ಅಲ್ಲಿ ನೀವು ಕೆಲವು ದಿನ ಕಳಿಬೇಕಾಗುತ್ತೆ.
ಅವರು ಎಲ್ಲ ರೆಡಿ ಮಾಡ್ತಾ ಹೋಗ್ತಾರೆ. ಆ ಕ್ಯಾಂಪ್ ಅಲ್ಲಿ ಬಂದಿರೋಂಥ 35 ವಿದ್ಯಾರ್ಥಿಗಳಲ್ಲಿ 5 ಜನಕ್ಕೆ ಮಾತ್ರ ಇಂಟರ್ನ್ಯಾಷನಲ್ ಫಿಸಿಕ್ಸ್ ಒಲಿಂಪಿಯಾಡ್ಗೆ ಸೆಲೆಕ್ಟ್ ಮಾಡ್ಕೊತಾರೆ. ಅಂದ್ರೆ 35 ಅಲ್ಲಿ 35 ಮೆಂಬರ್ಸ್ಗೂ ಟ್ರೈನಿಂಗ್ ಕೊಡ್ತಾರೆ. ಅದರಲ್ಲಿ 5 ಮೆಂಬರ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಇಂಟರ್ನ್ಯಾಷನಲ್ ಲೆವೆಲ್ ಒಲಿಂಪಿಯಾಡ್ ಫಿಸಿಕ್ಸ್ ಒಲಿಂಪಿಯಾಡ್ ನಡೆಯುತ್ತೆ. ಆವಾಗ ನಮ್ಮ ದೇಶನ ಪ್ರತಿನಿಧಿಸಕ್ಕೆ ಅವ್ರಿಗೆ ಪೂರ್ತಿ ಅವಕಾಶ ಕೊಡ್ತಾರೆ. ಅಂದ್ರೆ ಎಲ್ಲ ಎಕ್ಸ್ಪೆನ್ಸಸ್ ಸಹ ಅವರೇ ಭರಿಸ್ತಾರೆ. ಜೊತೆಗೆ ನಿಮಗೆ ಟ್ರೈನಿಂಗ್ ಎಲ್ಲ ಕೊಟ್ಟು ತುಂಬಾ ಉತ್ತಮವಾದ ರೀತಿಯಲ್ಲಿ ಕರ್ಕೊಂಡು ಬರುವಂತ ಒಂದು ಉತ್ತಮವಾದ ಕಾರ್ಯಕ್ರಮ ಇದು. ಇಂಟರ್ನ್ಯಾಷನಲ್ ಫಿಸಿಕ್ಸ್ ಒಲಿಂಪಿಯಾಡ್ಗೆ 5 ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗಿ ಹೋಗ್ಬೋದು. ಈಗ 1 or 2 years ಬ್ಯಾಕ್ ಇದರ ಇಂಟರ್ನ್ಯಾಷನಲ್ ಫಿಸಿಕ್ಸ್ ಒಲಿಂಪಿಯಾಡ್ ಅಲ್ಲಿ ಧ್ರುವ ಅನ್ನೋ ಒಂದು ನಾರ್ತ್ ಇಂಡಿಯಾ ಹುಡುಗ ಗೋಲ್ಡ್ ಮೆಡಲ್ ಸಹ ತಗೊಂಡು ಬಂದಿದ್ದಾನೆ ನಮ್ಮ ಇಂಡಿಯಾಗೆ. ಅದು ಒಂದು ಉತ್ತಮವಾದ ಬೆಳವಣಿಗೆ ಅಂತ ನಾನಾದ್ರೂ ಬಯಸ್ತೀನಿ. ಇಲ್ಲಿ ಏನ್ ಮಾಡ್ತಾರೆ, ಪ್ರತಿಯೊಂದು ಸ್ಟೇಜಸ್ ಅಲ್ಲೂ ನಿಮಗೆ ಸರ್ಟಿಫಿಕೇಟ್ ಇರ್ಬೋದು, ಅವಾರ್ಡ್ಸ್ ನ ಕೊಡ್ತಾ ಹೋಗ್ತಾರೆ. ಹೇಳಿದ್ವಲ್ಲ 4 ಸ್ಟೇಜಸ್ ಇದೆ. ಅದರಲ್ಲಿ ಇಂಡಿಯನ್ ಅಸೋಸಿಯೇಷನ್ ಆಫ್ ಫಿಸಿಕ್ಸ್ ಟೀಚರ್ಸ್ ನಡೆಸೋ ಅಂಥದ್ದು. ಈ NSP ನಲ್ಲಿ ಏನಾದ್ರು ನೀವು ಕ್ಲಿಯರ್ ಮಾಡಿದ್ರೆ ಅಲ್ಲಿ ನಿಮಗೆ ಒಂಥರ ಅವಾರ್ಡ್ ಕೊಡ್ತಾರೆ, ಸರ್ಟಿಫಿಕೇಟ್ಸ್ ಇರುತ್ತೆ. ಅದೇ ರೀತಿ ಇಂಡಿಯನ್ ನ್ಯಾಷನಲ್ ಫಿಸಿಕ್ಸ್ ಒಲಿಂಪಿಯಾಡ್ ಅಲ್ಲಿ ಮೆಡಲ್ ತಗೊಂಡ್ರೆ ನಿಮಗೆ ಓರಿಯೆಂಟೇಷನ್ ಸೆಲೆಕ್ಷನ್ ಕ್ಯಾಂಪ್ಗೆ ನಿಮಗೆ ಸೆಲೆಕ್ಟ್ ಮಾಡ್ತಾರೆ. ಅಲ್ಲಿ 35 ಸ್ಟೂಡೆಂಟ್ಸ್ ಇರ್ತಾರೆ. ಅದರಲ್ಲಿ ನೀವು 5 ಮೆಂಬರ್ಸ್ನ ಸೆಲೆಕ್ಟ್ ಮಾಡ್ತಾರೆ. ಇನ್ನು 30 ಮೆಂಬರ್ಸ್ ಏನಿರ್ತಾರೆ ಅವರಿಗೆ ಸರ್ಟಿಫಿಕೇಟ್ ಸಿಗುತ್ತೆ. ಮೆಡಲ್ ಇರ್ಬೋದು, ಗೋಲ್ಡ್ ಇರ್ಬೋದು, ಸಿಲ್ವರ್, ಬ್ರಾನ್ಸ್, ಈ ತರ ಸರ್ಟಿಫಿಕೇಟ್ಸ್ ಎಲ್ಲ ಕೊಡ್ತಾರೆ, ಮತ್ತೆ ಮೆಡಲ್ಸ್ ಕೊಡ್ತಾ ಇರ್ತಾರೆ. ಅದೇ ರೀತಿ ಪಾರ್ಟಿಸಿಪೇಷನ್ ಅಂದ್ರೆ ಈ ಓರಿಯೆಂಟೇಷನ್ ಇದಕ್ಕೆ ಏನ್ ಪಾರ್ಟಿಸಿಪೇಟ್ ಮಾಡ್ತಾರೆ ಅವ್ರಿಗೆಲ್ಲ ಮೆಡಲ್ಸ್ ಇರುತ್ತೆ, ಮೆರಿಟ್ ಸರ್ಟಿಫಿಕೇಟ್ ಸಿಗುತ್ತೆ. ಅದೇ ರೀತಿ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಅವಾರ್ಡ್ಗಳು ಸಹ ಸಿಗುತ್ತೆ. ಅದರಲ್ಲಿ ಸೆಲೆಕ್ಟ್ ಆದವ್ರನ್ನ ಇಂಟರ್ನ್ಯಾಷನಲ್ ಫಿಸಿಕ್ಸ್ ಒಲಿಂಪಿಯಾಡ್ಗೆ 5 ಮೆಂಬರ್ಸ್ನ ಕಳಿಸ್ಕೊಡ್ತಾರೆ. ಅಲ್ಲಿ ಸೆಲೆಕ್ಟ್ ಆದ್ರೆ ನಿಮಗೆ ಗೋಲ್ಡ್ ಮೆಡಲ್ ಇರ್ಬೋದು, ಬ್ರಾನ್ಸ್ ಇರ್ಬೋದು, ನಮ್ಮ ದೇಶನೇ ಪ್ರತಿನಿಧಿಸುವಂತ ಒಂದು ಅವಕಾಶ ಸಿಗುತ್ತೆ. ಇದರಲ್ಲಿ ಇದನ್ನ ನೀವು ಬರೀಬೇಕು ಅಂದ್ರೆ ಯಾವ್ಯಾವ ಡೇಟ್ಸ್ ಅಂತ ಕೆಲವು ಡೇಟ್ಸ್ಗಳ ಬಗ್ಗೆ ಹೇಳ್ತೀನಿ. ಇಲ್ಲಿ ಸ್ಟಾರ್ಟ್ ಆಫ್ ಸೆಂಟರ್ ರಿಜಿಸ್ಟ್ರೇಷನ್ ಅಂತ ಬರುತ್ತೆ. ಅಂದ್ರೆ ನೀವು ಎಲ್ಲಿ ಎಕ್ಸಾಮ್ ಬರೀತೀರಿ ಅದಕ್ಕೋಸ್ಕರ August 1ರಿಂದ 20ರವರೆಗೂ ನಿಮ್ಗೆ ಡೇಟ್ ಕೊಟ್ಟಿದ್ದಾರೆ. ಆ ಡೇಟ್ ಅಲ್ಲಿ ನೀವು ಯಾವ ಸೆಂಟರ್ ಬೇಕು ಅದನ್ನ ರಿಜಿಸ್ಟರ್ ಮಾಡ್ಕೋಬಹುದು. ಅದೇ ರೀತಿ ಎಕ್ಸಾಮ್ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂದ್ರೆ August 21ನಿಂದ September 14ವರೆಗೂ ನೀವು ಎನ್ರೋಲ್ ಮಾಡ್ಕೋಬಹುದು ಈ ಎಕ್ಸಾಮ್ ಬರೆಯೋದಕ್ಕೆ. ಇದು ನವೆಂಬರ್ 23ನೇ ತಾರೀಕು ಈ ಎಕ್ಸಾಮ್ ನಡೀತದೆ. ನೆನಪಿರ್ಲಿ, August 21ರಿಂದ September 14ರೊಳಗೆ ನೀವು ಇದನ್ನ ಎನ್ರೋಲ್ ಮಾಡಿಕೊಂಡು ಪ್ರಿಪೇರ್ ಆಗಿ November 23ಕ್ಕೆ ಈ ಎಕ್ಸಾಮ್ ನಡೆಯುತ್ತೆ. ಹೇಳಿದಿನ ಮುಂಚೆನೆ 10th ಓದ್ತಿರೋ ಅಂತವ್ರು ಬರೀಬಹುದು, ಫಸ್ಟ್ PUC ಮತ್ತೆ ಸೆಕೆಂಡ್ PUC ಓದ್ತಿರೋ ಅಂತ ಎಲ್ಲಾ ವಿದ್ಯಾರ್ಥಿಗಳು ಮರೀದೆ ಈ ಎಕ್ಸಾಮ್ ನ ತಗೊಳ್ಳಿ. ತುಂಬಾ ಒಂದು ಉತ್ತಮವಾದ ಅವಕಾಶ ಇರುತ್ತೆ. ಇದರಲ್ಲಿ ಎಕ್ಸಾಮ್ ಪ್ಯಾಟರ್ನ್ ಯಾವ ತರ ಇರುತ್ತೆ ಅಂತ ಬಂದ್ರೆ ಒಟ್ಟು 60 ಕ್ವಶನ್ ಇರುತ್ತೆ. ಮ್ಯಾಕ್ಸಿಮಮ್ ಮಾರ್ಕ್ಸ್ ಬಂದು 60 ಕ್ವಶನ್ಗೆ 216 ಮಾರ್ಕ್ಸ್ ಇರುತ್ತೆ. 2 hours ಡ್ಯೂರೇಷನ್ ಇರುತ್ತೆ. ಇದು ಒಂದು ಆಫ್ಲೈನ್ ಎಕ್ಸಾಮು. MCQ ಕ್ವಶನ್ಸ್ ಇರುತ್ತೆ. ಅದರಲ್ಲಿ 2 ಟೈಪ್ಸ್ ಮಾಡ್ತಾನೆ, ಸೆಕ್ಷನ್ A ಮತ್ತೆ ಸೆಕ್ಷನ್ B ಅಂತೇಳಿ. ಸೆಕ್ಷನ್ A ನಲ್ಲಿ 48 ಕ್ವಶನ್ ಸಿಂಗಲ್ ಕರೆಕ್ಟ್ ಆನ್ಸರ್ ಇರುತ್ತೆ. ಅದರಲ್ಲಿ ನೀವು 3 ಮಾರ್ಕ್ಸ್ಗೆ ಒಂದೊಂದು ಕ್ವಶನ್ ಕೊಡ್ತಾನೆ. ಅದೇ ರೀತಿ ಸೆಕ್ಷನ್ B ನಲ್ಲಿ 12 ಮಲ್ಟಿಪಲ್ ಕರೆಕ್ಟ್ ಇರುತ್ತೆ. MCQ ಟೈಪ್ ಅಲ್ಲಿ 6 ಮಾರ್ಕ್ಸ್ಗೆ ಈಚ್ ಕ್ವಶನ್ಸ್ ಇರುತ್ತೆ. ನೀವು ಕ್ವಶನ್ ಪೇಪರ್ ಬಂದು ಇಲ್ಲ ಇಂಗ್ಲಿಷಲ್ಲಿ ಬೇಕಾದ್ರೂ ಬರೀಬಹುದು, ಇಲ್ಲ ಹಿಂದಿಯಲ್ಲಿ ಬೇಕಾದ್ರೂ ನೀವು ಎಕ್ಸಾಮ್ ನ ಕಂಡಕ್ಟ್ ಮಾಡ್ಬೋದು. ಇದು ಎಕ್ಸಾಮ್ ತಗೊಳಕ್ಕೆ ರಿಜಿಸ್ಟ್ರೇಷನ್ ಫೀಸ್ ಎಷ್ಟು ಅಂದ್ರೆ 300 rupees ಮಾತ್ರ. ಈ 300 rupees ಅಲ್ಲಿ ನೀವು ಏನ್ ರಿಜಿಸ್ಟರ್ ಆಗ್ತೀರಿ ಅಪ್ ಟು ನೀವು 4 ಲೆವೆಲ್ ಕಂಪ್ಲೀಟ್ ಮಾಡೋವರೆಗೂ ಯಾವುದೇ ಎಕ್ಸ್ಟ್ರಾ ಫೀಸ್ ಇರೋದಿಲ್ಲ. ಅಂದ್ರೆ ಒಂದ್ಸಲ ನೀವು 300 rupees ಕಟ್ಟಿ ಫಸ್ಟ್ ಸ್ಟೇಜ್ ಕ್ಲಿಯರ್ ಮಾಡಿದ್ರೆ ಸೆಕೆಂಡ್ ಸ್ಟೇಜ್ಗೂ ಏನ್ ಫೀಸ್ ಕಟ್ಟೋ ಅವಶ್ಯಕತೆ ಇರಲ್ಲ. ಸೆಕೆಂಡ್ ಸ್ಟೇಜ್ ಕ್ಲಿಯರ್ ಮಾಡಿ ಥರ್ಡ್ ಸ್ಟೇಜ್ಗೆ ಓರಿಯೆಂಟೇಷನ್ ಇದು ಕ್ಯಾಂಪ್ಗೆ ಹೋದ್ರು ಅಲ್ಲೂ ಸಹ ಯಾವುದೇ ರೀತಿ ಫೀಸ್ ಕಲೆಕ್ಟ್ ಮಾಡಲ್ಲ. ಅದೇ ರೀತಿ ನೀವು ಲಾಸ್ಟ್ 5 ಮೆಂಬರ್ಸ್ ಸೆಲೆಕ್ಟ್ ಆಗಿ ಇಂಟರ್ನ್ಯಾಷನಲ್ ಒಲಿಂಪಿಯಾಡಿಗೆ ಕರ್ಕೊಂಡು ಬರೋವರೆಗೂ ಅವ್ರದ್ದೇ ಎಲ್ಲ ಖರ್ಚು ಇರುತ್ತೆ. ಒಂದ್ಲಿ ನೀವು ರಿಜಿಸ್ಟ್ರೇಷನ್ ಫೀಸ್ ಬರೀ 300 rupees ಏನ್ ಕಟ್ಟಿರ್ತೀರಿ, ಮತ್ತೆ ಯಾವುದೇ ರೀತಿ ಫೀಸ್ ನ ನೀವು ಕಟ್ಟೋ ಅವಶ್ಯಕತೆ ಇರೋದಿಲ್ಲ. ಸಪೋಸ್ ನೀವೇನಾದ್ರೂ ಇಂಟರ್ನ್ಯಾಷನಲ್ ಒಲಿಂಪಿಯಾಡ್ಸ್ ಅಲ್ಲಿ ಸೆಲೆಕ್ಟ್ ಆಗಿ ಅಲ್ಲಿ ನೀವು ಸರ್ಟಿಫಿಕೇಟ್ ಇಲ್ಲ ಮೆಡಲ್ಸ್ ನ ತಗೊಂಡ್ ಬಂದಲ್ಲಿ ನಿಮಗೆ IIT ಮದ್ರಾಸ್ ಅಲ್ಲಿ 14 ಕೋರ್ಸ್ಗಳಿಗೆ ಡೈರೆಕ್ಟ್ ಎಂಟ್ರಿ ಕೊಡ್ತಾರೆ. ಯಾವುದೇ ರೀತಿ ಎಂಟ್ರೆನ್ಸ್ ಬರೆಯೋ ಅವಶ್ಯಕತೆ ಇಲ್ಲ. ಜೊತೆಗೆ ಯಾವುದೇ ರೀತಿ ಫೀಸು ಸಹ ಕಟ್ಟೋ ಅವಶ್ಯಕತೆ ಇಲ್ಲ. ನೋಡಿ, ಇದು ಒಂದು ನಿಮ್ಗೆ ಉತ್ತಮವಾದ ಅವಕಾಶ. ನಿಮ್ಗೆ ಸೆಕೆಂಡ್ ಥರ್ಡ್ ಸ್ಟೇಜ್ಗಳಲ್ಲೂ ಒಂದೊಂದು ಸ್ಟೇಜ್ ಅಲ್ಲಿ ಸಹ ನಿಮ್ಗೆ ಸರ್ಟಿಫಿಕೇಟ್ ಸಿಗ್ತಾ ಹೋಗ್ತವೆ. ಅವುಗಳನ್ನು ಇಟ್ಕೊಂಡಲ್ಲಿ ನಿಮ್ಗೆ IIT ಮದ್ರಾಸ್ ಅಲ್ಲಿ 14 ಕೋರ್ಸ್ಗೆ ಡೈರೆಕ್ಟ್ ಅಡ್ಮಿಷನ್ ಸಿಗುತ್ತೆ. ಯಾವುದೇ ರೀತಿ ಎಂಟ್ರೆನ್ಸ್ ಬರೆಯಂಗಿಲ್ಲ, ಫೀಸ್ ಕಟ್ಟಂಗಿಲ್ಲ. ಅದೇ ರೀತಿ ಕಾನ್ಪುರಲ್ಲೂ ಸಹ 6 ಕೋರ್ಸ್ಗೆ
IIT ಕಾನ್ಪುರಲ್ಲಿ 6 ಕೋರ್ಸ್ಗೆ ಇದರಿಂದ ಬರೋಂಥ ವಿದ್ಯಾರ್ಥಿಗಳಿಗೆ ಡೈರೆಕ್ಟ್ ಎಂಟ್ರಿ ಕೊಡ್ತಾ ಇದ್ದಾರೆ. ಎಂಟ್ರೆನ್ಸ್ ಏನು ಬರೆಯಂಗಿಲ್ಲ, ಫೀಸ್ ಏನು ಕಟ್ಟಂಗಿಲ್ಲ. ಅದೇ ರೀತಿ IIT ಗಾಂಧಿನಗರಲ್ಲೂ ಸಹ ಎಷ್ಟು ಕೋರ್ಸ್ ಇದೆ ಅಷ್ಟು ಕೋರ್ಸ್ಗೂ ಇಲ್ಲಿಂದ ಬರೋಂಥ ವಿದ್ಯಾರ್ಥಿಗಳಿಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ವಿತೌಟ್ ಎಂಟ್ರೆನ್ಸ್ ಎಕ್ಸಾಮ್ ಇಲ್ದಲೆ ನಿಮಗೆ ಎಂಟ್ರಿ ಕೊಡೋವಂಥ ಒಂದು ಅವಕಾಶ ಇರುತ್ತೆ. ರಿಜಿಸ್ಟ್ರೇಷನ್ ಪ್ರೋಸೆಸ್ ಎಲ್ಲ ಯಾವ ತರ ಇರುತ್ತೆ ಅಂದ್ರೆ ವೆಬ್ಸೈಟ್ಗೆ ಹೋಗ್ಬೇಕಾಗತ್ತೆ. ಅಲ್ಲಿ ರಿಜಿಸ್ಟರ್ ಆಪ್ಷನ್ ಇದು ಮಾಡ್ಕೊಂಡು ಎನ್ರೋಲ್ ಮಾಡ್ಕೊಂಡು OTP ಬರುತ್ತೆ. ಆ OTP ಮುಖಾಂತರ ರಿಜಿಸ್ಟರ್ ಆಗಿ ಡಾಕ್ಯುಮೆಂಟ್ಸ್ನೆಲ್ಲ ಅಪ್ಲೋಡ್ ಮಾಡಿ ನೀವು ರಿಜಿಸ್ಟರ್ ಆಗಿ NSCEP ಎಕ್ಸಾಮ್ನ ತಗೋಬಹುದು. ಸಿಲೆಬಸ್ ಏನಿರುತ್ತೆ ಅಂದ್ರೆ ನಾನು ಅವಾಗಲೇ ಹೇಳ್ದಂಗೆ 11th ಮತ್ತೆ 12th ಇಂದು ಫಿಸಿಕ್ಸ್ ಸಿಲೆಬಸ್ ಏನಿದೆ ಅದ್ರ ಪೂರ್ತಿ ಓದ್ಕೊಂಡ್ರು ಸಾಕು, ನಿಮ್ಗೆ ಈಸಿಯಾಗಿ ಕ್ಲಿಯರ್ ಮಾಡೋ ಅಂತ ಒಂದು ಅವಕಾಶ ಇದರಲ್ಲಿದೆ. ಸೆಂಟರ್ ಎಲಿಜಿಬಿಲಿಟಿ, ಸಪೋಸ್ ನಿಮ್ಮ ಸ್ಕೂಲಲ್ಲಿ ಏನಾದರೂ ಇಲ್ಲ ನಿಮ್ಮ ಕಾಲೇಜಲ್ಲಿ ಒಂದು 30ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಎಕ್ಸಾಮ್ ತಗೊಂಡ್ರೆ ನಿಮ್ಗೆ ಒಂದು ಸೆಂಟ್ರ್ ಕೊಡೋ ಅಂತ ಒಂದು ಪದ್ಧತಿನೂ ಇದೆ. ನೀವು ಯಾರೆಲ್ಲ ಒಂದು 30 ಜನ ಒಟ್ಟಿಗೆ ಸೇರ್ಕೊಂಡು ಬರಿತೀವಿ ಅಂತಂದ್ರೆ ನಿಮಗೆ ಸಹ ಒಂದು ನಿಮ್ಮ ಕಾಲೇಜಲ್ಲೇ ಒಂದು ಇಲ್ಲ ಸ್ಕೂಲಲ್ಲೇ ಸೆಂಟ್ರ್ ಕೊಡೋ ಅಂತ ಒಂದು ಅವಕಾಶನೂ ಸಹ ಇದರಲ್ಲಿದೆ. ನೆನ್ಪಿಟ್ಕೊಳ್ಳಿ, ಉತ್ತಮವಾದ ಎಕ್ಸಾಮು NSCEP ಅಂತೇಳಿ, ನ್ಯಾಷನಲ್ ಸ್ಟ್ಯಾಂಡರ್ಡ್ ಎಕ್ಸಾಮ್ ಇನ್ ಫಿಸಿಕ್ಸ್ ಅಂತೇಳಿ ಆಯ್ತಾ. ನ್ಯಾಷನಲ್ ಲೆವೆಲ್ ಅಲ್ಲಿ ರೆಕಗ್ನೈಸೇಷನ್ ಸಿಗುತ್ತೆ. ಇಂಟರ್ನ್ಯಾಷನಲ್ ಯೂನಿವರ್ಸಿಟೀಸ್ ಏನಿದೆ, ಈಗ MIT ಅಂತ ಇದೆ, ಮೆಸ್ಚೂರಿಯಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತೇಳಿ, ಅದು ಈ ವರ್ಲ್ಡ್ಗೆನೆ ನಂಬರ್ 1 ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್. ಅಲ್ಲಿ ನಿಮಗೆ ಡೈರೆಕ್ಟ್ ಎಂಟ್ರಿ ಸಿಗುತ್ತೆ ವಿತೌಟ್ ಫೀಸ್, ಫ್ರೀ ಆಫ್ ಕಾಸ್ಟ್ ಅಲ್ಲಿ ನೀವು ಬೇರೆ ದೇಶದಲ್ಲಿ USA ನಲ್ಲಿ ಓದ್ಕೊಂಡ್ಬರೋ ಅಂತ ಒಂದು ಅವಕಾಶನೂ ಇದರಿಂದ ಸಿಗುತ್ತೆ. ತುಂಬಾ ಇಂಟರ್ನ್ಯಾಷನಲ್ ಲೆವೆಲ್ ಯೂನಿವರ್ಸಿಟಿಗಳು ಏನಿದೆ ಅಲ್ಲೆಲ್ಲ ನಿಮಗೆ ಇದರಿಂದ ಡೈರೆಕ್ಟ್ ಎಂಟ್ರಿ ಸಿಗೋ ಒಂದು ಅವಕಾಶ ಇರುತ್ತೆ. ಈಸಿಯಾಗಿ ನೀವು JEE ಕ್ಲಿಯರ್ ಮಾಡ್ಬೋದು, ಬಿಟ್ಸ್ಯಾಟ್, ಪ್ರತಿಯೊಂದು ಎಕ್ಸಾಮ್, ನೀಟ್, ಪ್ರತಿಯೊಂದು ಎಕ್ಸಾಮ್ನು ನೀವು ಈಸಿಯಾಗಿ ಕ್ಲಿಯರ್ ಮಾಡೋ ಅಂತ ಒಂದು ಕೋಚಿಂಗ್ ಸಹ ಇದರಲ್ಲಿ ನಿಮಗೆ ಟ್ರೈನ್ ಅಪ್ ಮಾಡ್ತಾ ಹೋಗ್ತಾರೆ. ಫೈನಲ್ ಸ್ಟೇಜ್ ಅಷ್ಟೊತ್ತಿಗೆ ನೀವು ಇದೊಂದು ಎಕ್ಸಾಮ್ನ ಮರೀದೆ ತಗೊಳ್ಳಿ. ಒಂದು ಉತ್ತಮ ಅವಕಾಶ 10th ಫಸ್ಟ್ PUC ಸೆಕೆಂಡ್ PUC ಓದ್ತಿರೋ ವಿದ್ಯಾರ್ಥಿಗಳಿಗಾಗಿ ತುಂಬಾ ಅನುಕೂಲ ಆಗುತ್ತೆ. ಯಾಕೆಂದ್ರೆ IITಗಳಲ್ಲಿ ನಿಮಗೆ ಡೈರೆಕ್ಟ್ ಎಂಟ್ರಿ ಕೊಡ್ತಾರೆ, ಯಾವುದೇ ರೀತಿ ಎಂಟ್ರೆನ್ಸ್ ಎಕ್ಸಾಮ್ ಇಲ್ಲದೆ ನೀವು ಡೈರೆಕ್ಟ್ ಎಂಟ್ರಿ ತಗೋಬಹುದು. ಹಂಗಾಗಿ ತುಂಬಾ ಒಳ್ಳೆ ರೆಕಗ್ನೈಸೇಷನ್ ಸಿಗೋ ಅಂತ ಒಂದು ಎಕ್ಸಾಮ್ ಇದು. ನಿಮ್ಮ ಪ್ರೊಫೈಲ್ಗೂ ಸಹ ಈ ಎಕ್ಸಾಮ್ ಇಂದು ನೀವು ಸರ್ಟಿಫಿಕೇಟ್ನೆಲ್ಲ ತೋರಿಸ್ಕೋಬಹುದು. ತುಂಬಾ PhDಗೆ ಹೋಗೋ ಟೈಮಲ್ಲಿ ಅಂತ ಕಡೆ ಎಲ್ಲ ನೀವು ಇದನ್ನ ತೋರಿಸ್ಕೊಂಡು ಹೋದ್ರೆ ನಿಮಗೆ ತುಂಬಾ ರೆಕಗ್ನೈಸೇಷನ್ ಸಿಗುತ್ತೆ. ಒಂದು ಉತ್ತಮವಾದ ಅವಕಾಶ, ಯಾರು ಮಿಸ್ ಮಾಡ್ಕೋಬೇಡಿ, ದಯವಿಟ್ಟು ತಗೊಳ್ಳಿ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇದೊಂದು ಎಜುಕೇಶನಲ್ ಚಾನಲ್ಲು. ಮುಂದಿನ ಎಜುಕೇಶನಲ್ ಬಗ್ಗೆ ಮಾಹಿತಿ ನಿಮಗೆ ಸಿಗಬೇಕು ಅಂದ್ರೆ ನೋಟಿಫಿಕೇಶನ್ ಬರುತ್ತೆ. ಹಂಗಾಗಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಒಳ್ಳೆಯದಾಗಲಿ.